Hello friends, Namaskara. So welcome to my first YouTube channel, that is Second Innings. ಇದು ಕೇವಲ ನನ್ನ ಫಸ್ಟ್ ವಿಡಿಯೋ ಅಲ್ಲ. ಸೊ ಇದೊಂದು ಜೀವನದ ನ್ಯೂ ಬಿಗಿನಿಂಗ್ ಅಂತಾನೆ ಹೇಳ್ಬೋದು. ಸೊ 26 ವರ್ಷ ನಾನು ಪ್ರತಿದಿನ ಒಂದು ಪರ್ಪಸ್ಸಲ್ಲಿ ಎದುಳ್ತಿದ್ದೆ. ಹಾಗೂ ಆಫೀಸ್ಗೆ ಹೋಗೋದು, ಮೀಟಿಂಗ್ ಅಟೆಂಡ್ ಮಾಡೋದು, ಟಾರ್ಗೆಟ್ಸ್ ಅಚೀವ್ ಮಾಡೋದು, ರೆಸ್ಪಾನ್ಸಿಬಿಲಿಟಿನ ಫುಲ್ಫಿಲ್ ಮಾಡೋದು, ಇದೇ ನನ್ನ ಜೀವನ ಆಗಿತ್ತು ಫಾರ್ 26 ಇಯರ್ಸ್. ಸೊ ಮೈ ಐಡೆಂಟಿಟಿ ವಾಸ್ ಕನೆಕ್ಟೆಡ್ ಟು ಮೈ ವರ್ಕ್. ಸೊ ಆದರೆ ಒಂದು ದಿನ ಎಲ್ಲ ಬದಲಾಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ದಟ್ ಈಸ್ ಆನ್ ಜೂನ್ 5th. ಸೊ ನಾನು ವರ್ಕ್ ಪ್ಲೇಸಿಂದ ಲಾಸ್ಟ್ ಟೈಮು ಆಚೆ ಬಂದೆ. ಸೊ ಲ್ಯಾಪ್ಟಾಪ್ ಬ್ಯಾಗು ಕೈಯಲ್ಲಿತ್ತು, ಕೊಲೀಗ್ಸ್ಗೆ ಬಾಯ್ ಹೇಳಿದೆ. ಮುಖದಲ್ಲಿ ಸ್ಮೈಲ್ ಇತ್ತು, ಆದರೆ ಎಮೋಷನ್ಸ್ ಇತ್ತು. ಜನಕ್ಕೆ ಕಂಪ್ನಿ ಬಿಡೋ ಮೂಮೆಂಟ್ ಹೇಗಿರುತ್ತೆ ಅಂತ ಅವತ್ತು ಗೊತ್ತಾಗ್ತದೆ. ಸೊ ಅದಾದಮೇಲೆ ಇಟ್ ಟುಕ್ ಲಾಟ್ ಆಫ್ ಟೈಮ್ ಫಾರ್ ಮೀ ಟು ರಿಯಲಿ ಕಮ್ ಬ್ಯಾಕ್. ಅದಾದಮೇಲೆ ಅಗೇನ್ ನನ್ನ ಜರ್ನಿ ಹೇಳಬೇಕು ಅಂದರೆ, ಲೈಕ್ ನಾನು 2000ನಲ್ಲಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಜಪಾನ್ನಲ್ಲಿ ಒಂದು ವರ್ಷ ಕೆಲಸ ಮಾಡೋ ಅವಕಾಶ ಸಿಕ್ತು. ಅದಾಗಿ ಪ್ರತಿದಿನ ಒಂದೊಂದು ಡಿಪಾರ್ಟ್ಮೆಂಟು, ಅಂದರೆ ಒಂದು ಡಿಪಾರ್ಟ್ಮೆಂಟ್ ಹೋದಾಗ್ಲೂ ಒಂದು ಲೆಸನ್ಸ್ ಮತ್ತು ಪ್ರತಿ ಚಾಲೆಂಜು ಅದನ್ನು ನನಗೆ ಸ್ಟ್ರಾಂಗ್ ಮಾಡ್ತಾ ಹೋಯಿತು. ಸೊ ನಾನು ಹಿಂತಿರುಗಿ ನೋಡಿದಾಗ ಇವತ್ತು ಯಾವುದೇ ಒಂದು ಪ್ರಾಜೆಕ್ಟು ಅಥವಾ ಯಾವುದೇ ಒಂದು ನಾನು ಮಾಡಿರೋ ಅಚೀವ್ಮೆಂಟ್ಸು ಜ್ಞಾಪನ ಬರ್ತಾ ಇಲ್ಲ. ಅಲ್ಲಿ ಜ್ಞಾಪನ ಬರ್ತಿರೋದು ಬರೀ ಜನಗಳು ಮಾತ್ರ. ಸೊ ನನ್ನನ್ನು ಗೈಡ್ ಮಾಡಿದಂಥ ಸೀನಿಯರ್ಸ್ ಇರ್ಬೋದು, ಸಪೋರ್ಟ್ ಮಾಡಿಸಿದಂಥ ನನ್ನ ಫ್ರೆಂಡ್ಸ್ ಇರ್ಬೋದು, ಹಾಗೂ ನನ್ನ ಟ್ರಸ್ಟ್ ಮಾಡಿದಂಥ ನನ್ನ ಜೂನಿಯರ್ಸ್. ಸೊ ಇವರೇ ನನ್ನ ಇವತ್ತಿನ ಜೀವನದ ಒಂದು ನಿಜವಾದ ಅವಿಭಾಜ್ಯ. ಸೊ ತುಂಬ ಜನ ಕೇಳ್ತಾ ಇದ್ರು, 26 ವರ್ಷ ವರ್ಕ್ ಬಿಟ್ಟು ಹೇಗಿದ್ದೀರಾ, ಹೇಗಿದೆ ಜೀವನ? ಸೊ ಇಮ್ಯಾಜಿನ್ ಮಾಡಿ, 26 ವರ್ಷ ನೀವು ಮಾಡಿದಂಥ ಒಂದು ಕೆಲಸ ಸಡನ್ ಆಗಿ ಸ್ಟಾಪ್ ಆದರೆ ಏನಾಗ್ಬೋದು? ಯಾಕಂದರೆ ಮೊದಲು ಕೆಲವು ದಿನ ಆಫೀಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಫೋನ್ ಚೆಕ್ ಮಾಡ್ತಾ ಇದ್ದೆ ಕೆಲವು ಟೈಮು, ಏನು ಬರ್ತಾ ಇದೆ, ಏನು ಮಾಡ್ತಾ ಇದ್ದೀನಿ ಅಂತ. ಕೆಲವು ಟೈಮು ಪೆಂಡಿಂಗ್ ಟಾಸ್ಕ್ ಏನಾದರೂ ಇದೆಯಾ ಅಂತ ಯೋಚನೆ ಬಂದ್ಬಿಡೋದು. ಆಮೇಲೆ ಜ್ಞಾಪನ ಮಾಡೋದು, ಓಹ್ ಆ ಚಾಪ್ಟರ್ ಆಗೋಗಿದೆ, ಈಗ ಒಂದು ಹೊಸ ಚಾಪ್ಟರ್ ಬರ್ತಾ ಇದೆ, ಸೊ ಅದರ ಬಗ್ಗೆ ನಾನು ಯೋಚನೆ ಮಾಡಬೇಕು ಅಂತ. ಸೊ ಅನ್ಕೋಬೋದು, ಯಾಕೆ ಈ ಸೆಕೆಂಡ್ ಇನ್ನಿಂಗ್ಸ್ ಚಾನಲ್ಲು, ಏನಕ್ಕೆ ಈ ಸೆಕೆಂಡ್ ಇನ್ನಿಂಗ್ಸ್ ಚಾನಲ್ ಅಂತ ಹೆಸರಿಟ್ಟಿದ್ದೀನಿ. ಯಾಕಂದರೆ ಎಲ್ಲರೂ ಅಂದ್ಕೊಳ್ತಾರೆ, ಒಂದು ಇದು ಮುಗಿದಿದ ತಕ್ಷಣ ಆಗೋಯ್ತು ಜೀವನ, ಬೇರೆ ಜೀವನ ಇಲ್ಲ. ಆದರೆ ರಿಮೆಂಬರ್ ಮಾಡಿ, ಯಾವುದೇ ಒಂದು ಇದರಲ್ಲೂ ಕ್ರೀಡೆಯಲ್ಲೂ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅನ್ನೋದಿರುತ್ತೆ. ಆ ಸೆಕೆಂಡ್ ಇನ್ನಿಂಗ್ಸ್ ಅನ್ನೋದನ್ನು ನಾವು ಯೂಸ್ ಮಾಡಿಕೊಂಡಾಗ ಅದ್ರ ವ್ಯಾಲ್ಯೂ ಅರ್ಥ ಆಗುತ್ತೆ. ಹಾಗೆ ನಾನು ನನ್ನ ಸೆಕೆಂಡ್ ಇನ್ನಿಂಗ್ಸ್ನ ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತೇನೆ. ಇದು ನನ್ನ ಸ್ಟಾರ್ಟಿಂಗ್ ಝೀರೋಯಿಂದ ಸ್ಟಾರ್ಟ್ ಮಾಡ್ತಾ ಇಲ್ಲ. ನಾನು ಒಂದು 26 ವರ್ಷದ ಎಕ್ಸ್ಪೀರಿಯನ್ಸಿಂದ ನಾನು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 26 ವರ್ಷದ ಒಂದು ಲೆಸನ್ಸ್ ಇರ್ಬೋದು, ಮಿಸ್ಟೇಕ್ಸ್ ಇರ್ಬೋದು, ಲರ್ನಿಂಗ್ಸ್ ಇರ್ಬೋದು, ಇದು ನನ್ನ ಜೊತೆ ಇದೆ. ಸೊ ಇದರಿಂದ ಇವತ್ತು ನಾನು ಇದನ್ನ ನಿಮ್ಗಳ ಜೊತೆ ಶೇರ್ ಮಾಡಿಕೊಂಡು ಈ ಒಂದು ಚಾನಲ್ನ ಆರಂಭಿಸ್ತಾ ಇದ್ದೀನಿ. ಸೊ ಮೇ ಬಿ ಇದರಿಂದ ಎಷ್ಟೋ ಜನಕ್ಕೆ ಸ್ಟಕ್ ಆಗಿರೋರಿಗೆ ಅಥವಾ ಯಾರಿಗಾದ್ರೂ ಇದಾಗಿರೋರಿಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, 26 ವರ್ಷದ ಒಂದು ಜರ್ನಿಲಿ ನಾನು ಏನೇನು ಅಚೀವ್ಮೆಂಟ್ಸ್ ಮಾಡಿದೆ, ನಾನೇನೇನು ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡಿದೆ, ಇದನ್ನೆಲ್ಲ ಹೇಳ್ತಾ ಹೋಗಬೇಕು. ಹಾಗೆ ಕೆಲವೊಂದು ವರ್ಕ್ ಕಲ್ಚರ್ಸ್ ಬಗ್ಗೆ ಮಾತಾಡಬೇಕು. ಹಾಗೆ ಒಂದು ಕೆಲವೊಂದು ಇದನ್ನು ನಿಮ್ಗಳ ಜೊತೆ ಶೇರ್ ಮಾಡಬೇಕು ಅಂತ ಆಸೆಯಿಂದ ಈ ಚಾನಲ್ನ ಆರಂಭಿಸ್ತಾ ಇದ್ದೀನಿ. ಸೊ ಯಾರಾದರೂ ಲಾಸ್ಟ್ ಆಗಿದ್ದೀವಿ ಅಥವಾ
ನಮ್ಮ ಜೀವನದಲ್ಲಿ ನಾವು ಸ್ಟಕ್ ಆಗಿದ್ದೀವಿ ಅಂತ ಅಂದ್ಕೊಂಡಾಗ ದಯವಿಟ್ಟು ನೀವು ಅಂದ್ಕೊಳ್ಳಿ, ದ ಸ್ಟೋರಿ ಇಸ್ ನಾಟ್ ಓವರ್. ಇದಿನ್ನೂ ಮುಗ್ದಿಲ್ಲ. ಸೊ ಒಂದು ಡೋರ್ ಕ್ಲೋಸ್ ಆದರೆ ಇನ್ನೊಂದು ಡೋರ್ ಯಾವತ್ತೂ ಓಪನ್ ಆಗೇ ಆಗುತ್ತೆ. ಸೊ ಸಮ್ಟೈಮ್ಸು ಒಂದು ಗುಡ್ ಬೈ ಅಂತ ಹೇಳ್ತಿರೋದು ಒಂದು ಡೋರ್ ಕ್ಲೋಸ್ ಆದಾಗ ಇನ್ನೊಂದು ಡೋರ್ ಓಪನ್ ಮಾಡಲಿಕ್ಕೆ. ಸೊ ಅದಕ್ಕೆ ಇದು ನನ್ನ ಸೆಕೆಂಡ್ ಇನ್ನಿಂಗ್ಸು. ಸೊ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಯಾವುದಾದ್ರು ಒಂದು ಸ್ಟೋರೀಸ್ ಇದ್ದರೆ ಅದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ಶೇರ್ ಮಾಡಿ. ಸೊ ಇಷ್ಟು ಹೇಳ್ತಾ, ಅಂಟಿಲ್ ನೆಕ್ಸ್ಟ್ ಟೈಮ್. ಸೊ ಟೇಕ್ ಕೇರ್, ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್. ಆ್ಯಂಡ್ ಯಾಕಂದರೆ ಬಿಕಾಸ್ ದ ಬೆಸ್ಟ್ ಚಾಪ್ಟರ್ಸ್ ಆಫ್ ಲೈಫ್ ಸ್ಟಿಲ್ awaiting to be written. ಸೊ ಥ್ಯಾಂಕ್ ಯು ವೆರಿ ಮಚ್. ಹೋಪ್ ನೀವೆಲ್ಲ ನನ್ನ ಜೊತೆ ಸಹಕರಿಸ್ತೀರಾ, ಹಾಗೆ ಈ ಒಂದು ಸೆಕೆಂಡ್ ಇನ್ನಿಂಗ್ಸ್ಗೆ ಒಂದು ರೆಸ್ಪಾನ್ಸ್ ಕೊಡ್ತೀರಾ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹೀಗೆ ಮುಂದೆ ಸಿಗೋಣ, ಹಾಗೆ ಮಾತಾಡ್ತಾ ಹೋಗೋಣ. ಸೊ ಜೀವನ ಹೇಳ್ದಾಗೆ ಇದು ಅರ್ಥ ರೌಂಡ್ ಇರೋದ್ರಿಂದ ಎವ್ರಿ ಡೇ ವಿ ಹ್ಯಾವ್ ಟು ಮೀಟ್. ಸೊ ಥ್ಯಾಂಕ್ ಯು ವೆರಿ ಮಚ್.